ಒಮ್ಮೆ ಹೇಳಿ ಸಾಹೇಬ್ರೆ ಹೇಳಿ ಏನು ಅಂತ ಆಕ್ಚುಲಿ ನಿನ್ ಹತ್ರ ನಾನೊಂದು ವಿಷಯ ಹೇಳ್ಬೇಕು. ಹೇಳಿ ಏನಾಯ್ತು ಸಾಹೇಬ್ರೆ? ಏನಾಯ್ತು? ಗಂಟ್ಲು ನೋವ್ತಾ ಇದ್ಯಾ? ಗಂಟ್ಲು ಮುಟ್ಕೊಂಡ್ರಿ? ಏನಾಯ್ತು ಸಾಹೇಬ್ರೆ? ಹುಷಾರಿಲ್ವಾ ನಿಮ್ಗೆ? ಏನಾಯ್ತು ಹೇಳಿ. ಗಂಟ್ಲು ನೋವ್ತಾ ಇದ್ಯಾ? ಒಂದ್ ನಿಮಿಷ ಇರಿ, ನೀರ್ ತಗೊಂಡ್ಬಂದ್ಬಿಡ್ತೀನಿ. ಏನ್ ಲುಕ್ಕು ಗುರು, ಆ ಕಣ್ಣು ಲುಕ್ಕು ಎಲ್ಲ ಲಾಕ್ ಆಗ್ತಿದ್ದಂಗೆನೆ ನನ್ನ ಹಾರ್ಟ್ ವೈಫೈ ತರ ಕನೆಕ್ಟ್ ಆಗ್ಬಿಟ್ಟು ಅಜ್ಜಿತಾ ಇದಕ್ಕೆಲ್ಲ ನನ್ ಕರೆಕ್ಬಾರ್ದು. ಇವತ್ತು ಭೂಮಿ ಬಯಲಬೇಕು ಅಂತ ಹೇಳಲೇಬೇಕು. ಅದೇನಾರ ಆಗೋಗ್ಲಿ, ಸತ್ಯ ನಂಗೆ ಇವತ್ತು ಭೂಮಿ ಬಯಲಬೇಕು ಅಂತ ಹೇಳ್ತಾನೆ. ಅಯ್ಯೋ ನೀರ್ ಕುಡೀರಿ ಸಾಕ. ಇವಾಗ ಓಕೆನಾ ನಿಮ್ ಗಂಟ್ಲು? ಇವಾಗ ಮಾತಾಡ್ಬೋದಾ? ಏನೂ ಆಗಿಲ್ಲ ತಾನೆ? ಹೇಳಿ, ಏನು ಹೇಳ್ಬೇಕು ಅಂದ್ರ ಏನದು? ಆಕ್ಚುಲಿ ನಾನ್ ನಿನ್ನ ಭೂಮಿ ಗುರುಗಳು ಬಂದ್ರು ಬಾಮ್ಮ. ಬಂದೇ ಇತ್ತೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗ್ ಬಂದ್ರು ಈ ಗುರುಗಳು. ಜೀವನದಲ್ಲಿ ಒಂದೇ ಒಂದು ಕ್ಷಣನೂ ನನಗ್ ಬೇಕಾಗಿರಂಗ್ ನಡೀತಿಲ್ವಲ್ಲ. ಸತ್ಯನಾ ಗುರುಗಳೇ, ನಂಗೆ ಆಶೀರ್ವಾದ ಮಾಡಿ. ಏರ್ಗೆ ಸುಮಗಲಿ ಬಾವ. ಹೋದ್ ಕೆಲ್ಸ ಏನಾಯ್ತು? ಸೇಮ್ ಸ್ಟೋರಿ, ಡಿಫ್ರೆಂಟ್ ಕ್ಯಾರೆಕ್ಟರ್. ಹೇಳೋಷ್ಟ್ರಲ್ಲಿ ಗುರುಗಳಾದ ಬಂದ್ಬಿಟ್ಟು ಗಣೇಶನು ಮದುವೆ 108 ವಿಘ್ನಗಳು. ಚಿಂತೆ ಮಾಡ್ಬಿಡ, ಎಲ್ಲ ಸರಿ ಹೋಗುತ್ತೆ. ಹುಡುಗಿ ಜಾತಕನ ಕೊಡ್ತೀರಾ? ದೇವ್ರ ಮನೇಲಿದೆ, ನಾನ್ ತರ್ತೀನಿ. ರಾಮು ಅವರೇ, ಯಾಕೆ ಸಪ್ಪಗಿದ್ರೆ? ಏನಾದ್ರು ಸಮಸ್ಯೆನಾ? ಇಲ್ಲ ಗುರುಗಳೇ, ಮನೇಲಿ ಶುಭ ಕಾರ್ಯ ನಡೀತಿದೆ. ಮಗಳು ಅಲೆ ಆಯ್ತಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಕೊಂಡೆ. ಫೋನ್ ಮಾಡಿದ್ದೆ ಗುರುಗಳೇ. ನನ್ ಮಗಳು ಮತ್ತೆ ಅಳಿಯ ಎಲ್ಲೋ ಟ್ರಿಪ್ ಹೋಗಿದ್ದಾರೆ. ಅದಕ್ಕೆ ಈಗ ಬರಕ್ ಆಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಟ್ರಿಪ್ ಹೋಗಿದ್ದಾರೆ. ಅದು ಅಲ್ದೆ ಇವತ್ತು ನೀವು ನಮ್ಮನೆಗ್ ಬರೋ ಕಾರ್ಯಕ್ರಮ ಸಡನ್ ಆಗಿ ಅರೇಂಜ್ ಆಗಿದ್ದಲ್ವಾ? ಇರ್ಲಿ ಬಿಡಿ, ಈಗೇನ್ ಮದ್ವೆ ನಡೀತಾ ಇಲ್ವಲ್ಲ, ಮುಹೂರ್ತ ತಾನೇ ನಿಶ್ಚಯ ಆಗಿದೆ. ಅಷ್ಟೊತ್ತಿಗೆ ಬರ್ತಾರೆ ಬಿಡಿ. ಜಾತಕಗಳು ಹೌದಲ್ಲ, ಇಷ್ಟೊತ್ತಾದ್ರೂ ಯಾಕೆ ತರ್ಲಿಲ್ಲ? ಒಂದ್ ನಿಮಿಷ ಹೋಗ್ ನೋಡ್ತೀನಿ. ಅತ್ತೆ, ನಾನು ಹೋಗಿ ನೋಡ್ತೀನಿ. ಪರವಾಗಿಲ್ಲ ಬಿಡು, ನಾನೇ ಹೋಗಿ ನೋಡ್ತೀನಿ. 1 ವರ್ಷದ ನಿಮ್ ಕಳ್ಳಾಟದ ಮದುವೆಗೆ ಇವತ್ ಬ್ರೇಕ್ ಬೀಳುತ್ತೆ. ಅಜಿತ್ ಭೂಮಿ, ನಿಮ್ ಈ ಕಳ್ಳಾಟದ ಮದುವೆಗೆ ಇವತ್ ನಾನೇ ನನ್ನ ಕೈಯಾರೆ ಎಳ್ಳು ನೀರು ಬಿಡು. ಮನಸ್ವಿನಿ, ಏನಂದೆ ನೀನು? ನನ್ ಮಗ ಸೊಸೆ ಜೀವನಕ್ಕೆ ನೀನೇ ನಿಮ್ ಕೈಯಾರೆ ಎಳ್ಳು ನೀರು ಬಿಡ್ತೀಯಾ? ಅತ್ತೆ, ಅದು ಸಾಕೋ. ಅವ್ರೇನಾದ್ರೂ ನಿನ್ನ ಆಸ್ತಿನಲ್ಲಿ ಪಾಲ್ ಕೇಳಿದಾರ ಅಥವಾ ಇರೋಗ್ ಜಾಗ ಕೊಡ್ದೆ ನಿನ್ನ ಬೀದಿಗೆ ನಿಲ್ಸಿದಾರ? ನಾನ್ ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನನ್ ಮಗ ಸೊಸೆ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ನಾನ್ ಅದನ್ನ ಸಹಿಸಲ್ಲ. ನನ್ ಮಗ ಸೊಸೆ ಜೀವನಕ್ಕೆ ಎಳ್ಳು ನೀರ್ ಬಿಡ್ತೀನಿ ಅಂತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ನನ್ ಮಗ ಸೊಸೆನಾ? ನನ್ ಮಗ ಸೊಸೆ ಮೇಲೆ ಏನಂತ ದ್ವೇಷ ನಿನಗೆ? ಮಾತಾಡು ಮನಸ್ವಿನಿ, ಮಾತಾಡು ಅಂದೆ. ಸಾರಿ ಅತ್ತೆ, ಐ ಆಮ್ ರಿಯಲಿ ಸಾರಿ. ನೀವೆಲ್ಲ ನನಗೆ ಹೊಡೆದು ಬಿಡ್ತೀರಾ ಅಂತ ಗಾಬರಿಲಿ ನಾನ್ ನಿಮ್ ಕೈ ಹಿಡಿದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಅತ್ತೆ. ನಿನ್ ಸಾರಿ ಯಾವಲ್ಗೆ ಬೇಕು? ಅದನ್ನ ತಗೊಂಡೋಗಿ ತಿಪ್ಪೆ ಬಿಸಾಕು. ನೀನ್ ನಿಜವಾಗ್ಲೂ ನನ್ ತಮ್ಮನ್ ಮಗಳೇನಾ? ನನ್ ತಮ್ಮಂಗಿರೋ ಒಳ್ಳೆ ಗುಣದಲ್ಲಿ ಒಂದು ಗುಣನೂ ನಿನ್ಗಿಲ್ವಲ್ಲ. ಇಷ್ಟಕ್ಕೂ ನನ್ ಮಗ ಸೊಸೆ ನಿನ್ ಏನ್ ಕೇಳಿ ಬಯಸಿದಾರೆ ಅಂತ ಅವ್ರ ಜೀವನ ಹಾಳಾಗ್ಲಿ ಅಂತ ಬಯಸ್ತಿದ್ಯಾ? ಅಯ್ಯೋ ಅತ್ತೆ, ಅಜಿತ್ ನಿಮ್ ಮಗಾನೆ, ಆದ್ರೆ ಆ ಭೂಮಿ ನಿಮ್ ಸೊಸೆ ಅಲ್ಲ. ಅವ್ರಿಬ್ರಿಗೂ ಆಗಿರೋದು ಮದುವೆನೇ ಅಲ್ಲ ಅತ್ತೆ. ಅಂಜು ಜೊತೆ ಮದುವೆನ ತಪ್ಪಿಸ್ಕೊಳ್ಳೋದಕ್ಕೆ ನಿಮ್ ಮಗ ಮತ್ತೆ ಭೂಮಿ 1 ವರ್ಷದ ಮಟ್ಟಿಗೆ ಗಂಡ ಹೆಂಡತಿ ಆಕ್ಟ್ ಮಾಡೋಣ ಅಂತ ಮಾಡ್ಕೊಂಡಿರೋ ಕಾಂಟ್ರಾಕ್ಟ್ ಮದ್ವೆ. ನಾನು ಹೇಳ್ತಿರೋದು ನಿಮಗ್ ನಂಬಿಕೆ ಬರ್ತಿಲ್ಲ ಅಂದ್ರೆ ಇಲ್ಲಿ ನೋಡಿ, ಅವ್ರ ಕಾಂಟ್ರಾಕ್ಟ್ ಮದ್ವೆ ಪೇಪರ್ಸ್ ನೋಡಿ. ನಿಮ್ಮ ಕಣ್ಣಾರೆ ನೋಡಿ ಈ ಸತ್ಯನ ನೋಡಿ ಅತ್ತೆ. ಅದ್ರಲ್ಲಿ ಏನೇನಿದೆ ಅಂತ ಡೀಟೇಲ್ ಆಗಿ ಓದ್ಬಿಟ್ಟು ನೋಡಿ. 1 ವರ್ಷದ ಅಗ್ರಿಮೆಂಟ್ ಪೇಪರ್ ಅದು. ಆಲ್ರೆಡಿ ಡೇಟ್ಸ್ ಮುಗ್ದೋಗಿದೆ, ವ್ಯಾಲಿಡಿಟಿ ಕಳೆದೋಗಿದೆ. ಕಳೆದ 1 ವರ್ಷದಿಂದ ಗಂಡ ಹೆಂಡತಿದಾರ ನಾಟಕ ಮಾಡ್ಕೊಂಡು ನಮ್ಮನ್ನೆಲ್ಲ ಫುಲ್ ಮಾಡ್ತಾ ಇದಾರೆ. ನನ್ ಮುದ್ದಿನ ಸೊಸೆ, ಬಂಗಾರದ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡ್ ಮೆರೆಸಿದ್ರಲ್ಲ, ಆಕ್ಚುಲಿ ಅವಳು ನಿಮ್ ನಿಜವಾದ ಸೊಸೆನೇ ಅಲ್ಲ, ಕಾಂಟ್ರಾಕ್ಟ್ ಸೊಸೆ. ಈಗ ಆ ಕಾಂಟ್ರಾಕ್ಟ್ ಮುಗ್ದೋಯ್ತು. ನಿಮಗೂ ಅವ್ರಿಗೂ ಯಾವ್ದೇ ಸಂಬಂಧನೂ ಇಲ್ಲ. ಈಗ ಎಲ್ಲ ಟಾಟಾ ಬಾಯ್ ಬಾಯ್ ಖತಮ್ ಅಷ್ಟೇ. ಜಾತಕ ತರ್ತೀನಿ ಅಂತ ಹೋದ ಮನಸ್ವಿನಿನೂ ಬಂದಿಲ್ಲ, ಈ ಸಂಗೀತನೂ ಬಂದಿಲ್ಲ. ಇನ್ನು ಏನ್ ಮಾಡ್ತಿದ್ವಿ ಇಬ್ರು? ತಲೆ ಕೆಡ್ಸ್ಕೊಬೇಡಿ ಅಜ್ಜಿ, ನಾನು ಹೋಗಿ ನೋಡ್ತೀನಿ. ಶಾರದಮ್ಮ 1 ನಿಮಿಷ. ನಾನು ಅಂಜನಾ ಅವ್ರ ಮದ್ವೆ ಬಗ್ಗೆ ಡೌಟ್ ಪಟ್ಟಾಗ್ಲೆಲ್ಲ ನೀವ್ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ ಬಂದ್ರಿ. ಆದ್ರೆ ಈಗ ಏನ್ ಮಾಡ್ತೀರಾ ಅತ್ತೆ? ಅತ್ತೆ 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 ಏನಾಯ್ತತ್ತೆ? ಏನಾಯ್ತು ಅಶ್ವಿನಿ? ಅತ್ತೆ ಅತ್ತೆ ಕಣ್ಬಿಡಿ ಅತ್ತೆ. ಅತ್ತೆ ಸಾಯ್ಬ್ರೆ, ಅತ್ತೆ ಕಣ್ಬಿಡ್ತಿಲ್ಲ. ಗೊತ್ತಿಲ್ಲ ಅತ್ತೆ. ನೀನ್ ತರ್ತೀನಿ. ಅಮ್ಮ ಏನಾಯ್ತು? ಮಾ ಏನಾಯ್ತು? ಗೊತ್ತಿಲ್ಲ ಅಜಿತ್, ಮಾತಾಡ್ತಾನೆ ಇದ್ದಕ್ಕಿದ್ದಾಗೆ ಬಿದ್ದೋದ್ರು. ಕಣ್ ಬಿಡಿ ಮಾ, ಎದ್ದೇಳಿ ಮಾ, ನಿಮ್ದೇನು ಆಗಿಲ್ಲ. ಏನಾಯ್ತು? ಮಾ ಸಗಿತಾ, ಏನಾಯ್ತು? ವಿಶೇಷ ಸಗಿತಾ ಅಕ್ಕ, ಸಗಿತಾ ಅಜಿತ್ ಏನಾಯ್ತು? ಸಗಿತಾ ಅಕ್ಕ, ಅಜಿತ ಏನಾಯ್ತು ಅಕ್ಕನಿಗೆ? ಜಾತಕ ನೋಡ್ಕೊಂಡು ಮೊದಲು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳ್ತಾನೆ ಹಾಗೆ ಕೂಸ್ತು ಬಿದ್ರು. ಅಷ್ಟರಲ್ಲಿ ಭೂಮಿ ಮತ್ತೆ ಅಜಿತ್ ಬಂದ್ರು. ಈ ಹಾಳಾದವಳು ಬಿದ್ದು ಈ ಕಾಂಟ್ರಾಕ್ಟ್ ಪೇಪರ್ಸ್ ನ ಎಲ್ಲಿ ಬಿಸಾಕರ್ಲು ಅಂತ ಗೊತ್ತಾಗ್ತಿಲ್ಲ. ಗುರುಗಳೇ, ಏನ್ ಟೈಮೋ ಏನೋ ಹಾಳಾತು. ನನ್ ಮಗಳಿಗೆ ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ನೋದ್ಲೆಲ್ಲ ಈ ತರ ಏನಾದ್ರು ಒಂದು ಅಡೆತಡೆ ಆಗ್ತೇನೆ ಇದೆ. ನೀವೇನು ಚಿಂತೆ ಮಾಡ್ಬೇಡಿ. ಮದುವೆ ಮುಹೂರ್ತನ ಯಾವ ಬೇಕಾನ ನಿಶ್ಚಯ ಮಾಡ್ಬೋದು. ಮೊದ್ಲು ಹೋಗಿ ಸಂಗೀತ ಮುಂದ್ ನೋಡಿ, ಉಳಿದಿದ್ದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಸರಿ, ಬನ್ನಿ, ನೀವು ಮನೆಗೆ ಹೊರಡೋಕೆ ವ್ಯವಸ್ಥೆ ಮಾಡ್ತೆ. ಸರಿ ಮೇಡಮ್.
ಬಾಬಾ ಸುವರ್ಣ ಬಾಬಾ ಇವ್ರಿ ಬಾಬಾ ನೀವೇ ಹತ್ರ ಹೇಗೆ ಕೈಲ ಕಳ್ಕೊಬಿಡಿ BP ಶೂಟ್ ಅಪ್ ಆಗಿರ್ಬೇಕು ಅಥವಾ ಶುಗರ್ ಲೋ ಆಗಿರ್ಬೇಕಷ್ಟೇ. ಅದಕ್ಕೆ ಅಕ್ಕ ಪ್ರಜ್ಞೆ ತಪ್ಪಿರದೆ ಅಕ್ಕನಿಗೆ ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಅಲ್ವಾ ಮತ್ತೆ ಸಂಗೀತ ಯಾವತ್ತಾದ್ರೂ ಹುಷಾರಿಲ್ಲ ಅಂತ ಮಲ್ಗಿದ್ದುಂಟಾ ಏನೋ? ನಮ್ಮ ಮನೇಲಿ ಎಲ್ರಿಗಿಂತ ಗಟ್ಮುಟಿ ಆಗಿರೋದು ಸಂಗೀತ. ಬಾವ ಹೇಳಿದ ಹಾಗೆ ವಯಸ್ಸಿನ ಪ್ರಭಾವದಿಂದ ಬಿಪಿನೋ ಶುಗರು ಹೆಚ್ಚು ಕಮ್ಮಿ ಆಗಿ ಈ ತರ ತಲೆ ಸುತ್ತ ಬಂದಿರ್ಬೋದು. ಮಾವ ನೀವೇ ನೋಡ್ತಾ ಇರಿ, ಇಷ್ಟರಲ್ಲೇ ಡಾಕ್ಟರ್ ಹೊರಗಡೆ ಬಂದು ಅತ್ತೆ ಸ್ಪೈನ್ ಅಂತ ಹೇಳ್ತಾರೆ. 200% ಮಾವ, ನೀವ್ ವರಿ ಮಾಡ್ಕೋಬೇಡಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಅಜ್ಜಿ ಅನ್ಬೇಡಿ ಅಜ್ಜಿ, ಅತ್ತೆಗೆ ಏನು ಆಗಿರಲ್ಲ. ಅತ್ತೆ ಪ್ರಯಾಣ ಮಾಡಿದ್ದಾರೆ, ಸುಸ್ತಾಗಿರುತ್ತೆ, ಅವ್ರ ಊಟ ಸಹ ಸರಿಯಾಗಿ ಮಾಡಿಲ್ಲ, ಜೊತೆಗೆ ಚಿಕ್ಕೂರ್ಗಳು ಬರ್ತಾರೆ, ಅಂಜು ಮತ್ತೆ ನಚ್ಚಿ ಮದ್ವೆ ಫಿಕ್ಸ್ ಆಗ್ಬೇಕು. ಈ ಟೆನ್ಷನ್ ಎಲ್ಲ ಪಾಪ ಅತ್ತೆ ತಲೆಲಿತ್ತು, ಅದ್ರಿಂದಾನೆ ಅವ್ರ ತಲೆ ಸುತ್ತ ಬಿದ್ದಿರೋದು. ನೀವ್ ಅಳ್ಬೇಡಿ ಅಜ್ಜಿ. ಅವ್ರಿಗೇನೋ ಆಗಿದೆ, ಏನೋ ಆಗಿದೆ, ಅವಳು ಇಲ್ದಿದ್ರೆ ಅವ್ರು ಈ ತರ ಕುಸ್ತು ಬೀಳೋಲ್ಲ. ಊರಿಂದ ಬರುವಾಗ್ಲೂ ಅಮ್ಮ ಖುಷಿಯಿಂದಾನೇ ಚೆನ್ನಾಗೇ ಇದ್ರು. ಚಿಕ್ಕ ಗುರುಗಳು ಮನೆಗ್ ಬಂದಾಗ್ಲೂ ಅವ್ರು ಆಕ್ಟಿವ್ ಆಗೇ ಇದ್ರು. ಎಲ್ಲೂ ಅವ್ರ ಮುಖದಲ್ಲಿ ಸುಸ್ತ್ ಕಾಣ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಹೇಗ್ ಕುಸಿದ್ ಬಿದ್ರು. ದೇವ್ರ ಮನೆ ಹತ್ರ ನಮಗ್ ಗೊತ್ತಿರದಿರೋದು ಏನೋ ನಡ್ತಿದೆ. ಏನಾಗಿರ್ಬೋದು? ಅಶ್ವಿನಿ ಅಲ್ಲೇ ಇರ್ಲಲ್ವಾ? ಇವಳನ್ನ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗತ್ತೆ. ಭೂಮಿ ಸಾಯ್ಬ್ರೆ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊ ಬಂದ್ರಿ? ಅಮ್ಮ ಹೇಗ್ ತಲೆ ಸುದ್ಬಿಟ್ರು? ಅಯ್ಯೋ ನನಗೇನ್ ಗೊತ್ತು, ಲೋ ಬಿಪಿ ಆಗಿರ್ಬೋದು. ಮುಚ್ಚು ಬಾಯ್, ಅತ್ತೆಗೆ ಬಿಪಿನೂ ಇಲ್ಲ ಶುಗರು ಇಲ್ಲ. ದೇವ್ರ ಮನೇಲಿ ಏನಾಯ್ತು ನಿಜ ಹೇಳು. ನೀನ್ ಹೇಳ್ತಾರ ನೋಡ್ತಾ ಇದ್ರೆ ನಾನೇ ಎಲ್ಲ ಅವ್ರ ತಲೆಗ್ ರಾಡನ್ ಹೊಡೆದು ಅವ್ರ ಫೇಂಟ್ ಆಗಿ ಬಿದ್ದೋಗ್ಬಿಟ್ಟು ಅನ್ನೋ ರೀತಿ ಮಾತಾಡ್ತಿದ್ಯಾ. ನೋಡು, ನನ್ ಪೇಷನ್ಸ್ ನ ಚೆಕ್ ಮಾಡ್ಬೇಡ. ನಿನ್ನ ಕತೆಗಳನ್ನ ಕೇಳೋದಕ್ಕೆ ನಾನ್ ರೆಡಿ ಇಲ್ಲ. ನನಗ್ ಬೇಕಾಗಿರೋ ಸತ್ಯ ಏನು ಅಂದ್ರೆ ಅಮ್ಮ ತಲೆ ಸುತ್ತು ಬೀಳೋಷ್ಟು ಅಲ್ಲಿ ಏನಾಯ್ತು ಅಂತ ಹೇಳು. ನಿಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ಪೇಪರ್ಸ್ ನ ಅವ್ರು ನೋಡ್ಬಿಟ್ರು. ಏನು ಅಮ್ಮ ನಮ್ ಕಾಂಟ್ರಾಕ್ಟ್ ಪೇಪರ್ಸ್ ನ ನೋಡ್ಬಿಟ್ರ? ಹೌದು ಅಜಿತ್, ಅವ್ರ ಅದನ್ನ ನೋಡಿದ್ಮೇಲೆನೆ ಶಾಕ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್. ಅಲ್ಲ, ನಮ್ಮಿಬ್ರು ಮದ್ವೆ ಕಾಂಟ್ರಾಕ್ಟ್ ಪೇಪರ್ ಅತ್ತೆ ಕೈ ಹೇಗ್ ಸಿಕ್ತು? ಅದ್ ನನ್ನ ಮಲಿಕ್ತಲ್ಲ. ಅಯ್ಯೋ ಏನ್ ಈಗ ಹೇಳ್ತಿದ್ಯಾ ಭೂಮಿ? ನೀ ಅಲ್ವಾ ಕೃಷ್ಣನ್ ವಿಗ್ರಹ ಹಿಂದೆ ಇದ್ದ ಕಾಂಟ್ರಾಕ್ಟ್ ಪೇಪರ್ಸ್ ನ ನನ್ ಕೈ ಕೊಟ್ಟು ವಿಷಯ ಎಲ್ಲಾರ್ಗೂ ಗೊತ್ತಾಗೋ ಹಾಗೆ ಮಾಡು ಅಂದಿದ್ದು. ಕೃಷ್ಣನ್ ಹಿಂದೆ ಇಟ್ಟಿರೋ ನಮ್ಮಿಬ್ರು ಅಗ್ರಿಮೆಂಟ್ ಪೇಪರ್ ನ ಅವ್ರಿಗೆ ಸಿಗೋ ಹಾಗೆ ಮಾಡ್ತೀನಿ. ಸಾಯ್ಬ್ರೆ ನನ್ ಕಾಂಟ್ರಾಕ್ಟ್ ಪೇಪರ್ ಇವ್ರ ಕೈ ಕೊಟ್ಟಿಲ್ಲ ಸಾಯ್ಬ್ರೆ. ನನ್ ಮಾತ್ ನಂಬಿ ಸಾಯ್ಬ್ರೆ ಏ ನಾನ್ ನಿನ್ ಕಾಂಟ್ರಾಕ್ಟ್ ಪೇಪರ್ ಕೊಟ್ನಾ? ಯಾಕೆ ಸಾಯ್ಬ್ರ ಹತ್ರ ಸುಳ್ಳು ಹೇಳ್ದೆ? ಹೌದು ಹೇಳ್ತೀನಿ. ಏನ್ ಇವಾಗ ಭೂಮಿ? ಸಂಗೀತ ಹೇಗಿದ್ದಾರೆ ಡಾಕ್ಟರ್? ಅಕ್ಕನಿಗೆ ಪ್ರಜ್ಞೆ ಬಂತ? ನಾವೆಲ್ಲ ಹೋಗಿ ನೋಡ್ಬೋದಾ? ಡಾಕ್ಟ್ರೆ, ಸಂಗೀತ ಹುಷಾರಾಗಿದ್ದಾಳೆ ತಾನೆ? ಶುಗರು ಬಿಪಿನೂ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ತಲೆ ಸುತ್ತ ಬಂದಿರ್ಬೇಕಲ್ಲ? ಹೌದಲ್ಲ, ಅಷ್ಟೇ ಅಲ್ವಾ, ಇವತ್ ಸಲಿ ಹೋಗಿದ್ದಾಳ ಅವಳು. ಅಮ್ಮ ಸರಿ ಹೋಗ್ತಿದ್ದಾರೆ ಅಂತ ಹೇಳಕ್ಕೆ ಡಾಕ್ಟರ್ ಬಂದಿರೋದು ಅಲ್ವಾ ಡಾಕ್ಟರ್? ಅವ್ರಿಗೆ ಬಿಪಿನೂ ಇಲ್ಲ ಶುಗರು ಇಲ್ಲ. ಸಂಗೀತನ್ಗೆ BP ಶುಗರ್ ಇದು ಇಲ್ವತ್ತೆ, ಸುಸ್ತಾಗಿ ಬಿದ್ದಿರ್ಬೋದು. ಇಲ್ಲ, ನಮಗ್ ತಡ್ಕೊಳಕ್ ಆಗದೆ ಇರೋಂತ ವಿಷಯನ ಸಡನ್ ಆಗಿ ಕೇಳಿದ್ರೆ ನಮ್ಗೇನಾಗತ್ತೆ? ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಹೌದು, ಸಂಗೀತ ಅವ್ರಿಗಾಗಿರೋದು ಅದೇನೆ. ನಿಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ಅನ್ನೋದು ನಿಜ ತಾನೆ? ಅದು ನನಗೂ ನನ್ ಸಾಹೇಬ್ರಿಗೂ ಸಂಬಂಧಪಟ್ಟ ವಿಷಯ. ನಾನು ನನ್ ಗಂಡ ಇಬ್ರು ಮಾತಾಡ್ತಾ ಇದ್ದಿದ್ನ ನೀನ್ ಕದ್ದು ಕೇಳಿಸ್ಕೊಂಡಿದ್ಯಾ. ಎಕ್ಸಾಕ್ಟ್ ಆಗಿ ಇದೇ ಆಗಿತ್ತು. ನಾನು ನನ್ ಗಂಡ ಪರಿಸ್ಥಿತಿ ಕಟ್ಟಿಬಿದ್ದು ಕಾಂಟ್ರಾಕ್ಟ್ ಮದುವೆ ಆಗಿದ್ ನಿಜಾನೇ. ಆದ್ರೆ ನನ್ ಗಂಡನ್ನ ನನ್ ಮನ್ಸಾರೆ ಒಪ್ಕೊಂಡಿದೀನಿ. ನಿನ್ ಬಂಡವಾಳನ ಬಯಲ್ ಮಾಡಿ, ನಿನ್ ಕೈ ಕೋಳ ಹಾಕ್ಸಿ, ನಿನ್ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭೂಮಿ ಅಜಿತ್ ರಾಮ್ ನಾರಾಯಣೇ ಅಲ್ಲ, ದೇವರ ಸನ್ನಿಧಿ ಮನೆ ಕಿರಿ ಸೊಸೆನೇ ಅಲ್ಲ.